ಇದು ಇನ್ನು ಜಾಸ್ತಿ ಏನು ಘೋಷಣೆ ಮಾಡೋಕ್ಕೆ ಹೋಗಲ್ಲ. ಇದು ಕೋರ್ಟಲ್ಲಿರುವಂಥದ್ದು ವಿಚಾರ ಮತ್ತು ಇವತ್ತು ಎಲ್ಲ ಧ್ಯಾನ ಇರಬೇಕು ನಮ್ಮ ವಿಶ್ವವಿದ್ಯಾನಿಲಯ ಮೇಲೆ. ಆದರೂ ಸಹ ನೀವು ಪ್ರಶ್ನೆ ಕೇಳಿದ್ದೀರಾ, ಅದಕ್ಕಾಗಿ ನಾವು ಏನು ಸುಪ್ರೀಂ ಕೋರ್ಟ್ ಆದೇಶ ಇದೆ ಅದು ಪಾಲಿಸಬೇಕಾಗಿರುವಂಥದ್ದು ಈ ನಮ್ಮ ರಾಜ್ಯ ಸರ್ಕಾರ. ಅವ್ರು ನೋಡೋಣ ಏನು ನಿರ್ಣಯಕ್ಕೆ ಬರ್ತಾರೋ ಇಲ್ವೋ ಅಂತ. ಆದರೆ ಅಲ್ಲಿ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಭಾಳ ಒಂದು ಸರ್ಕಾರಕ್ಕೆ ಹಿನ್ನಡೆ ಆಗಿದೆ. ನಮಗೂ ಕೂಡ ಅದೇನು ಸಂತೋಷದ ವಿಚಾರ ಅಲ್ಲ. ಇದು ಏನಿದೆ ಕಾನೂನು ಏನಿದೆ, ನಮ್ಮ ಇಲ್ಲಿ ಪ್ರಕ್ರಿಯೆ ಏನಿದೆ, ಇಂಥ ಒಂದು ರಸ್ತೆ ಅಗಲೀಕರಣ ಇರ್ಬೋದು, ಅಭಿವೃದ್ಧಿ ಕೆಲಸದಲ್ಲಿ ಏನು ಪ್ರಕ್ರಿಯೆ ಇದೆ ಅದು ಅನುಸರಿಸ್ಕೊಂಡು ನಾವು ಮುಂದುವರಿಯೋದ್ರಲ್ಲಿ ಏನೂ ಸಮಸ್ಯೆ ಇಲ್ಲ. ನಮಗೇನು ರಾಜ್ಯ ಸರ್ಕಾರಕ್ಕೆ ಏನೋ ಒಂದು ಕೆಟ್ಟ ಹೆಸರು ಬರಬೇಕು ಅಂತ ಆಸೆನೂ ಇಲ್ಲ. ಒಳ್ಳೆಯ ಹೆಸರು ಬರಬೇಕು, ಅವರು ಕೂಡ ಒಳ್ಳೆ ಕೆಲಸ ಮಾಡಬೇಕಂತ ನಮ್ಮ ಆಸೆ. ಇಂಥ ಸುಪ್ರೀಂ ಕೋರ್ಟು ಆದೇಶ ಬರೋದ್ರಲ್ಲಿ ರಾಜ್ಯ ಸರ್ಕಾರಕ್ಕೆ ಏನು ಕೆಟ್ಟ ಹೆಸರು ಬರ್ತಾ ಇರೋದು ಅದು ಯಾರಿಗೂ ಏನೂ ಒಳ್ಳೇದಾಗುವಂಥದ್ದಿಲ್ಲ. ಸುಮ್ಮನೆ ಪ್ರಕ್ರಿಯೆ ಅಂತೆ ಅವ್ರು ಕೆಲಸ ಮಾಡಿದ್ರೆ ಎಲ್ಲರಿಗೂ ಅನುಕೂಲ ಆಗುತ್ತೆ. ಇದು ಏನು TDR ಕೊಡೋದ್ರಲ್ಲಿ ಅವ್ರಿಗೇನು ಅವ್ರ ಖಜಾನೆಯಿಂದ ಒಂದು ಪೈಸಾ ಕೊಡೋ ಅವಶ್ಯಕತೆ ಇಲ್ಲ. ಅದು ಬರೀ ಒಂದು ಸರ್ಟಿಫಿಕೇಟ್ ಕೊಡಬೇಕಾಗಿದೆ, ಇಷ್ಟು TDRನ ಮಾಲೀಕರು ನಾವು ಅಂತ. ಅದರ ಮೂಲಕ ರಸ್ತೆ ಅಗಲೀಕರಣ ಮಾಡ್ಬೋದು. ಆ ಭಾಗದ ಒಂದು ಏನು ಬೆಳ್ಳಾರಿ ರಸ್ತೆ ಇದೆ, ಜೈಮಾಲ್ ರಸ್ತೆ, ಅಲ್ಲಿ ಟ್ರಾಫಿಕಲ್ಲಿ ನಾವು ಕೂಡ ಒಂದು ಟ್ರಾಫಿಕಲ್ಲಿ ದಿನನಿತ್ಯ ಬೆಂಗಳೂರಲ್ಲಿರುವಾಗ, ಅರಮನೆಯಲ್ಲಿರುವಾಗ ದಿನನಿತ್ಯ ಆ ಟ್ರಾಫಿಕಲ್ಲಿ ನಾವು ಕೂಡ ಸಿಕ್ಕಾಕೋತೀವಿ. ಸೊ ಇದು TDR ಒಪ್ಕೊಂಡಿರೋದೇ ಸಮಾಜ ಒಂದು ಹಿತದೃಷ್ಟಿಯಲ್ಲಿ. ಅವರಿದು ಪ್ರಕ್ರಿಯೆ ಏನಿದೆ 2009ರಲ್ಲಿ ಅವರು TDR ಕೊಡ್ತೀವಿ ಅಂತ ಅವರು ಒಂದು ನಿರ್ಣಯ ತಗೊಂಡ್ರು. ಆವತ್ತಿಂದ ಇವತ್ತು 15 ವರ್ಷ 16 ವರ್ಷ ನಾವು ಈ ಥರ ಇದು ಕೋರ್ಟಲ್ಲಿ ವಾದ ಸಂವಾದ ಮಾಡಿಕೊಂಡು ನಾವು ಬರ್ತಾ ಇರ್ತೀವಿ. ಎಲ್ಲರಿಗೂ ಅನುಕೂಲ ಮಾಡುವಂಥದ್ದು ವ್ಯವಸ್ಥೆಯನ್ನು ಮಾಡಲಿ, ಪ್ರಕ್ರಿಯೆ ಅಂತೆ ಕೆಲಸವನ್ನು ಮಾಡಲಿ, ನಮ್ಮ ರಾಜ್ಯ ಸರ್ಕಾರಕ್ಕೆ ಒಳ್ಳೆಯ ಹೆಸರು ಬರಲಿ. ಇಂಥ ಕೆಟ್ಟ ಕೆಲಸ ಮಾಡೋ ಮೂಲಕ ಯಾರಿಗೂ ಒಳ್ಳೆಯದಾಗಲಿ. 2009ನಲ್ಲಿ ನಾವು TDR ಕೊಟ್ಟು ರಸ್ತೆ ಅಗಲೀಕರಣ ಮಾಡ್ತೀವಿ ಅಂತ ಒಪ್ಕೊಂಡಿರೋವಂಥದ್ದು ರಾಜ್ಯ ಸರ್ಕಾರ ಇದೆ. ಅದಾದಮೇಲೆ TDR ಕೊಡಲ್ಲ ಅಂತ ಹೇಳಿದ್ರು. TDR ಕೊಡ್ದೇನೆ ಯಾವುದೋ ಒಂದು ಕಾಂಪನ್ಸೇಷನ್ ಕೊಡ್ದೇನೆ ಹೇಗೆ ರೋಡ್ ವೈಡ್ನಿಂಗ್ ಮಾಡ್ತಾರೆ? ಇವಾಗ ನಾವು ರೋಡ್ ವೈಡ್ನಿಂಗ್ ನಮ್ಮ ಕುಶಾಲನಗರ ಮೈಸೂರು ರಸ್ತೆಗೂ ಕೂಡ ರೋಡ್ ವೈಡ್ನಿಂಗ್ ಹೊಸ ರೋಡ್ ನಿರ್ಮಾಣ ಮಾಡುವಾಗ ಆಕ್ವಿಸಿಷನ್ ಏನು ಪ್ರಕ್ರಿಯೆ ಇದೆ ಅದೇ ಅಂತೆ ಕಾಂಪನ್ಸೇಷನ್ನು ಕೂಡ ಕೊಡ್ತಾರೆ. ಅದೇ ರೀತಿ ನಗರದಲ್ಲೂ ಕೂಡ ಒಂದು ಪ್ರಕ್ರಿಯೆ ಇದೆ, ಅದು ಮಾಡ್ತೀವಿ ಅಂತ ಹೇಳಿದರು. ಆದರೆ ನಾವು TDR ಒಪ್ಕೊಂಡಿದ್ದು ಯಾಕೆ ಅಂದರೆ ಇದು ಏನು ವೆಚ್ಚ ಇದೆ ಅದಕ್ಕೆ ನಮ್ಮ ಆಕ್ವಿಸಿಷನ್ಗೆ ಅದು ಭಾಳ ಜಾಸ್ತಿ ಅಂತಲೇ ನಾವು ಈ TDRಗೆ ಒಪ್ಕೊಂಡಿದ್ದು 2009ನಲ್ಲಿ. ಈಗ ಅವರು ಅದು ಏನೇ ಆಗಿದೆ, ಇವತ್ತು 15-16 ವರ್ಷದಲ್ಲಿ ಯಾರಿಗೂ ಅನುಕೂಲ ಆಗುವಂಥದ್ದು ವ್ಯವಸ್ಥೆಯಲ್ಲಿ ಸೃಷ್ಟಿಯಾಗಿದೆ. ಯಾರಿಗೂ ಅನುಕೂಲ ಆಗಿಲ್ಲ. ಅದು ಬೆಂಗಳೂರಿನ ನಾಗರಿಕರು ಅಂತೂ ಹಿನ್ನಡೆ ಆಗ್ತಾ ಹೋಗ್ತಾ ಇದೆ. ಟ್ರಾಫಿಕ್ ಸಮಸ್ಯೆ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಒಂದು ಭಾಳ ಸುಲಭವಾದ ಪರಿಹಾರ ಅವ್ರ ಕಣ್ಣು ಮುಂದೆಯೇ ಇದೆ. ನಮಗೆ ₹1 ಕೊಡೋಂಗಿಲ್ಲ. ಅವರ ಸರ್ಕಾರಿ ಒಂದು ಅವರ ತಮ್ಮ ಟ್ಯಾಕ್ಸ್ ಪೇಯರ್ ಮನಿ ಏನಿದೆ ಅದರಿಂದ 1 ಪೈಸಾನೂ ಕೊಡೋ ಅವಶ್ಯಕತೆ ಇಲ್ಲ. ಬರೀ TDR ಕೊಡೋ ಮೂಲಕ ಅವ್ರಿಗೆ ಈ ರಸ್ತೆ ಅಗಲೀಕರಣ ಮಾಡಬೇಕಾಗುತ್ತೆ. ಹೌದು, ರೋಡ್ ನಿರ್ಮಾಣ ಮಾಡೋಕ್ಕೆ ಒಂದಷ್ಟು ವೆಚ್ಚ ಆಗೇ ಆಗುತ್ತೆ. ಆದರೆ ಅವ್ರ ಟನಲ್ಲು 8,000 ಕೋಟಿ ರೂಪಾಯಿ ಅದೇನೋ ಟನಲನ್ನು ಮಾಡ್ತಾ ಇರೋದು ಬದಲು ಇದು ಒಂದು 100-120 ಕೋಟಿಯಲ್ಲೇ ರಸ್ತೆ ಅಗಲೀಕರಣ ಮಾಡ್ಬೋದು. ಇಂಥ ಒಂದು ಸಮಾಜಮುಖಿ ಕೆಲಸ, ತೆರಿಗೆ ಏನಿದೆ ಸಂಗ್ರಹಿಸುವಂಥ ತೆರಿಗೆ ಇದೆ, ಜನರ ತೆರಿಗೆಯನ್ನು ಸರಿಯಾಗಿ ಉಪಯೋಗಿಸ್ಕೊಂಡು ಒಳ್ಳೆ ಕೆಲಸ ಮಾಡೋದು ಬದಲು ಇಂಥ ಒಂದು ಎಲ್ಲರಿಗೂ ಅನನುಕೂಲ ಮಾಡುವಂಥದ್ದು ಕೆಲಸವನ್ನು ಮಾಡ್ತಾಯಿದ್ದಾರೆ. ನಾವು ಕೂಡ ಕೋರ್ಟಲ್ಲಿ ವಾದ ಮಾಡಲಿಕ್ಕೆ ಲಾಯರ್ ಫೀಸ್ ಇರುತ್ತೆ, ಅವರು ಕೂಡ ತೆರಿಗೆಯನ್ನು ಉಪಯೋಗಿಸಿ ಲಾಯರನ್ನು ಫೀಸನ್ನು ಕಟ್ತಾ ಇದ್ದಾರೆ. ಎಲ್ಲರಿಗೂ ಇದೇ ರೀತಿ ಯಾವ ರೀತಿ ನಮ್ಮ ವಿಶ್ವವಿದ್ಯಾನಿಲಯ ಮುಚ್ತಾ ಇದ್ದಾರೆ, ಅದು ಕೂಡ ಒಂದು ಆರ್ಥಿಕ ಒಂದು ಏನು ಹಣಕಾಸಿನ ಯೋಜನೆಯ ಒಂದು ಮಾಡದೇ ಇರೋವಂಥದ್ದು ಏನು ಅದಕ್ಕೆ ಮಾಡಬೇಕಾಗಿರುವಂಥದ್ದು ಸಾಮರ್ಥ್ಯ ಏನಿಲ್ಲ ಅವರ ಹತ್ರ. ಅದಕ್ಕಾಗಿ ಇಂಥ ಕೆಲಸವನ್ನು ಮಾಡಲಿಕ್ಕೆ ಜನರಿಗೆ ದಿಕ್ಕು ತಪ್ಪಿಸುವಂಥದ್ದು ಕೆಲಸವನ್ನು ಮಾಡ್ತಾಯಿದ್ದಾರೆ ಅಷ್ಟೇ. ಇದು ಇನ್ನು ಜಾಸ್ತಿ ಏನು ಘೋಷಣೆ ಮಾಡೋಕ್ಕೆ ಹೋಗಲ್ಲ. ಇದು ಕೋರ್ಟಲ್ಲಿರುವಂಥದ್ದು ವಿಚಾರ ಮತ್ತು ಇವತ್ತು ಎಲ್ಲ ಧ್ಯಾನ ಇರಬೇಕು ನಮ್ಮ ವಿಶ್ವವಿದ್ಯಾನಿಲಯ ಮೇಲೆ. ಆದರೂ ಸಹ ನೀವು ಪ್ರಶ್ನೆ ಕೇಳಿದ್ದೀರಾ, ಅದಕ್ಕಾಗಿ ನಾವು ಏನು ಸುಪ್ರೀಂ ಕೋರ್ಟ್ ಆದೇಶ ಇದೆ ಅದು ಪಾಲಿಸಬೇಕಾಗಿರುವಂಥದ್ದು ಈ ನಮ್ಮ ರಾಜ್ಯ ಸರ್ಕಾರ. ಅವ್ರು ನೋಡೋಣ ಏನು ನಿರ್ಣಯಕ್ಕೆ ಬರ್ತಾರೋ ಇಲ್ವೋ ಅಂತ. ಆದರೆ ಅಲ್ಲಿ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಭಾಳ ಒಂದು ಸರ್ಕಾರಕ್ಕೆ ಹಿನ್ನಡೆ ಆಗಿದೆ. ನಮಗೂ ಕೂಡ ಅದೇನು ಸಂತೋಷದ ವಿಚಾರ ಅಲ್ಲ. ಇದು ಏನಿದೆ ಕಾನೂನು ಏನಿದೆ, ನಮ್ಮ ಇಲ್ಲಿ ಪ್ರಕ್ರಿಯೆ ಏನಿದೆ, ಇಂಥ ಒಂದು ರಸ್ತೆ ಅಗಲೀಕರಣ ಇರ್ಬೋದು, ಅಭಿವೃದ್ಧಿ ಕೆಲಸದಲ್ಲಿ ಏನು ಪ್ರಕ್ರಿಯೆ ಇದೆ ಅದು ಅನುಸರಿಸ್ಕೊಂಡು ನಾವು ಮುಂದುವರಿಯೋದ್ರಲ್ಲಿ ಏನೂ ಸಮಸ್ಯೆ ಇಲ್ಲ. ನಮಗೇನು ರಾಜ್ಯ ಸರ್ಕಾರಕ್ಕೆ ಏನೋ ಒಂದು ಕೆಟ್ಟ ಹೆಸರು ಬರಬೇಕು ಅಂತ ಆಸೆನೂ ಇಲ್ಲ. ಒಳ್ಳೆಯ ಹೆಸರು ಬರಬೇಕು, ಅವರು ಕೂಡ ಒಳ್ಳೆ ಕೆಲಸ ಮಾಡಬೇಕಂತ ನಮ್ಮ ಆಸೆ. ಇಂಥ ಸುಪ್ರೀಂ ಕೋರ್ಟು ಆದೇಶ ಬರೋದ್ರಲ್ಲಿ ರಾಜ್ಯ ಸರ್ಕಾರಕ್ಕೆ ಏನು ಕೆಟ್ಟ ಹೆಸರು ಬರ್ತಾ ಇರೋದು ಅದು ಯಾರಿಗೂ ಏನೂ ಒಳ್ಳೇದಾಗುವಂಥದ್ದಿಲ್ಲ. ಸುಮ್ಮನೆ ಪ್ರಕ್ರಿಯೆ ಅಂತೆ ಅವ್ರು ಕೆಲಸ ಮಾಡಿದ್ರೆ ಎಲ್ಲರಿಗೂ ಅನುಕೂಲ ಆಗುತ್ತೆ. ಇದು ಏನು TDR ಕೊಡೋದ್ರಲ್ಲಿ ಅವ್ರಿಗೇನು ಅವ್ರ ಖಜಾನೆಯಿಂದ 1 ಪೈಸಾ ಕೊಡೋ ಅವಶ್ಯಕತೆ ಇಲ್ಲ. ಅದು ಬರೀ ಒಂದು ಸರ್ಟಿಫಿಕೇಟ್ ಕೊಡಬೇಕಾಗಿದೆ, ಇಷ್ಟು TDRನ ಮಾಲೀಕರು ನಾವು ಅಂತ. ಅದರ ಮೂಲಕ ರಸ್ತೆ ಅಗಲೀಕರಣ ಮಾಡ್ಬೋದು. ಆ ಭಾಗದ ಒಂದು ಏನು ಬೆಳ್ಳಾರಿ ರಸ್ತೆ ಇದೆ, ಜೈಮಾಲ್ ರಸ್ತೆ, ಅಲ್ಲಿ ಟ್ರಾಫಿಕಲ್ಲಿ ನಾವು ಕೂಡ ಒಂದು ಟ್ರಾಫಿಕಲ್ಲಿ ದಿನನಿತ್ಯ ಬೆಂಗಳೂರಲ್ಲಿರುವಾಗ, ಅರಮನೆಯಲ್ಲಿರುವಾಗ
ದಿನನಿತ್ಯ ಆ ಟ್ರಾಫಿಕಲ್ಲಿ ನಾವು ಕೂಡ ಸಿಕ್ಕಾಕೋತೀವಿ. ಸೊ ಇದು TDR ಒಪ್ಕೊಂಡಿರೋದೇ ಸಮಾಜ ಒಂದು ಹಿತದೃಷ್ಟಿಯಲ್ಲಿ. ಅವರಿದು ಪ್ರಕ್ರಿಯೆ ಏನಿದೆ 2009ರಲ್ಲಿ ಅವರು TDR ಕೊಡ್ತೀವಿ ಅಂತ ಅವರು ಒಂದು ನಿರ್ಣಯ ತಗೊಂಡ್ರು. ಆವತ್ತಿಂದ ಇವತ್ತು 15 ವರ್ಷ 16 ವರ್ಷ ನಾವು ಈ ಥರ ಇದು ಕೋರ್ಟಲ್ಲಿ ವಾದ ಸಂವಾದ ಮಾಡಿಕೊಂಡು ನಾವು ಬಂತಾ ಇರ್ತೀವಿ. ಎಲ್ಲರಿಗೂ ಅನುಕೂಲ ಮಾಡುವಂಥದ್ದು ವ್ಯವಸ್ಥೆಯನ್ನು ಮಾಡಲಿ, ಪ್ರಕ್ರಿಯೆಯಂತೆ ಕೆಲಸವನ್ನು ಮಾಡಲಿ, ನಮ್ಮ ರಾಜ್ಯ ಸರ್ಕಾರಕ್ಕೆ ಒಳ್ಳೆಯ ಹೆಸರು ಬರಲಿ. ಇಂಥ ಕೆಟ್ಟ ಕೆಲಸ ಮಾಡೋ ಮೂಲಕ ಯಾರಿಗೂ ಒಳ್ಳೆಯದಾಗಲಿ. 2009ನಲ್ಲಿ ನಾವು TDR ಕೊಟ್ಟು ರಸ್ತೆ ಅಗಲೀಕರಣ ಮಾಡ್ತೀವಿ ಅಂತ ಒಪ್ಕೊಂಡಿರೋವಂಥದ್ದು ರಾಜ್ಯ ಸರ್ಕಾರ ಇದೆ. ಅದಾದಮೇಲೆ TDR ಕೊಡಲ್ಲ ಅಂತ ಹೇಳಿದ್ರು. TDR ಕೊಡ್ದೇನೆ ಯಾವುದೋ ಒಂದು ಕಾಂಪನ್ಸೇಷನ್ ಕೊಡ್ದೇನೆ ಹೇಗೆ ರೋಡ್ ವೈಡ್ನಿಂಗ್ ಮಾಡ್ತೀರಿ? ಈಗ ನಾವು ರೋಡ್ ವೈಡ್ನಿಂಗ್ ನಮ್ಮ ಕುಶಾಲನಗರ ಮೈಸೂರು ರಸ್ತೆಗೂ ಕೂಡ ರೋಡ್ ವೈಡ್ನಿಂಗ್ ಹೊಸ ರೋಡ್ ನಿರ್ಮಾಣ ಮಾಡುವಾಗ ಆಕ್ವಿಸಿಷನ್ ಏನು ಪ್ರಕ್ರಿಯೆ ಇದೆ ಅದೇ ಅಂತೆ ಕಾಂಪನ್ಸೇಷನ್ನು ಕೂಡ ಕೊಡ್ತಾರೆ. ಅದೇ ರೀತಿ ನಗರದಲ್ಲೂ ಕೂಡ ಒಂದು ಪ್ರಕ್ರಿಯೆ ಇದೆ, ಅದು ಮಾಡ್ತೀವಿ ಅಂತ ಹೇಳಿದರು. ಆದರೆ ನಾವು TDR ಒಪ್ಕೊಂಡಿದ್ದು ಯಾಕೆ ಅಂದರೆ ಇದು ಏನು ವೆಚ್ಚ ಇದೆ ಅದಕ್ಕೆ ನಮ್ಮ ಆಕ್ವಿಸಿಷನ್ಗೆ ಅದು ಭಾಳ ಜಾಸ್ತಿ ಅಂತಲೇ ನಾವು ಈ TDRಗೆ ಒಪ್ಕೊಂಡಿದ್ದು 2009ನಲ್ಲಿ. ಈಗ ಅವರು ಅದು ಏನೇ ಆಗಿದೆ ಇವತ್ತು 15-16 ವರ್ಷದಲ್ಲಿ ಯಾರಿಗೂ ಅನುಕೂಲ ಆಗುವಂಥದ್ದು ವ್ಯವಸ್ಥೆ ಅಲ್ಲಿ ಸೃಷ್ಟಿಯಾಗಿದೆ. ಯಾರಿಗೂ ಅನುಕೂಲ ಆಗಿಲ್ಲ. ಅದು ಬೆಂಗಳೂರಿನ ನಾಗರಿಕರು ಅಂತೂ ಹಿನ್ನಡೆ ಆಗ್ತಾ ಹೋಗ್ತಾ ಇದೆ. ಟ್ರಾಫಿಕ್ ಸಮಸ್ಯೆ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಒಂದು ಭಾಳ ಸುಲಭವಾದ ಪರಿಹಾರ ಅವ್ರ ಕಣ್ಣು ಮುಂದೆನೇ ಇದೆ. ನಮಗೆ ₹1 ಕೊಡೋಂಗಿಲ್ಲ. ಅವರ ಸರ್ಕಾರಿ ಅವರ ತಮ್ಮ ಟ್ಯಾಕ್ಸ್ ಪೇಯರ್ ಮನಿ ಏನಿದೆ ಅದರಿಂದ 1 ಪೈಸನೂ ಕೊಡೋ ಅವಶ್ಯಕತೆ ಇಲ್ಲ. ಬರೀ TDR ಕೊಡೋ ಮೂಲಕ ಅವ್ರಿಗೆ ಈ ರಸ್ತೆ ಅಗಲೀಕರಣ ಮಾಡಬೇಕಾಗುತ್ತೆ. ಹೌದು, ರೋಡ್ ನಿರ್ಮಾಣ ಮಾಡೋಕ್ಕೆ ಒಂದಷ್ಟು ವೆಚ್ಚ ಆಗೇ ಆಗುತ್ತೆ. ಆದರೆ ಅವ್ರ ಟನಲ್ಲು ₹8,000 ಕೋಟಿ ಅದೇನೋ ಟನಲನ್ನು ಮಾಡ್ತಾ ಇರೋದು ಬದಲು ಇದು ಒಂದು 100-120 ಕೋಟಿಯಲ್ಲೇ ರಸ್ತೆ ಅಗಲೀಕರಣ ಮಾಡ್ಬೋದು. ಇಂಥ ಒಂದು ಸಮಾಜಮುಖಿ ಕೆಲಸ, ತೆರಿಗೆ ಏನಿದೆ ಸಂಗ್ರಹಿಸುವಂಥ ತೆರಿಗೆ ಇದೆ, ಜನರ ತೆರಿಗೆಯನ್ನು ಸರಿಯಾಗಿ ಉಪಯೋಗಿಸ್ಕೊಂಡು ಒಳ್ಳೆ ಕೆಲಸ ಮಾಡೋದು ಬದಲು ಇಂಥ ಒಂದು ಎಲ್ಲರಿಗೂ ಅನಾನುಕೂಲ ಮಾಡುವಂಥದ್ದು ಕೆಲಸವನ್ನು ಮಾಡ್ತಾ ಇದ್ದಾರೆ. ನಾವು ಕೂಡ ಕೋರ್ಟಲ್ಲಿ ವಾದ ಮಾಡಲಿಕ್ಕೆ ಲಾಯರ್ ಫೀಸ್ ಇರುತ್ತೆ, ಅವರು ಕೂಡ ತೆರಿಗೆಯನ್ನು ಉಪಯೋಗಿಸಿ ಲಾಯರನ್ನು ಫೀಸನ್ನು ಕಟ್ತಾ ಇದ್ದಾರೆ. ಎಲ್ಲರಿಗೂ ಇದೇ ರೀತಿ ಯಾವ ರೀತಿ ನಮ್ಮ ವಿಶ್ವವಿದ್ಯಾನಿಲಯ ಮುಚ್ತಾ ಇದ್ದಾರೆ, ಅದು ಕೂಡ ಒಂದು ಆರ್ಥಿಕ ಏನು ಹಣಕಾಸಿನ ಯೋಜನೆಯ ಮಾಡದೇ ಇರೋವಂಥದ್ದು ಏನು ಅದಕ್ಕೆ ಮಾಡಬೇಕಾಗಿರುವಂಥದ್ದು ಸಾಮರ್ಥ್ಯ ಏನಿಲ್ಲ ಅವರ ಹತ್ರ. ಅದಕ್ಕಾಗಿ ಇಂಥ ಕೆಲಸವನ್ನು ಮಾಡಲಿಕ್ಕೆ ಜನರಿಗೆ ದಿಕ್ಕು ತಪ್ಪಿಸುವಂಥದ್ದು ಕೆಲಸವನ್ನು ಮಾಡ್ತಾಯಿದ್ದಾರೆ ಅಷ್ಟೇ. ಇದು ಇನ್ನು ಜಾಸ್ತಿ ಘೋಷಣೆ ಮಾಡೋಕ್ಕೆ ಹೋಗಲ್ಲ. ಇದು ಕೋರ್ಟಲ್ಲಿರುವಂಥದ್ದು ವಿಚಾರ ಮತ್ತು ಇವತ್ತು ಎಲ್ಲ ಧ್ಯಾನ ಇರಬೇಕು ನಮ್ಮ ವಿಶ್ವವಿದ್ಯಾನಿಲಯ ಮೇಲೆ. ಆದರೂ ಸಹ ನೀವು ಪ್ರಶ್ನೆ ಕೇಳಿದ್ದೀರಾ, ಅದಕ್ಕಾಗಿ ನಾವು ಏನು ಸುಪ್ರೀಂ ಕೋರ್ಟ್ ಆದೇಶ ಇದೆ ಅದು ಪಾಲಿಸಬೇಕಾಗಿರುವಂಥದ್ದು ಈ ನಮ್ಮ ರಾಜ್ಯ ಸರ್ಕಾರ. ಅವ್ರು ನೋಡೋಣ ಏನು ನಿರ್ಣಯಕ್ಕೆ ಬರ್ತಾರೋ ಇಲ್ವೋ ಅಂತ. ಆದರೆ ಅಲ್ಲಿ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಭಾಳ ಸರ್ಕಾರಕ್ಕೆ ಹಿನ್ನಡೆ ಆಗಿದೆ. ನಮಗೂ ಕೂಡ ಅದೇನು ಸಂತೋಷದ ವಿಚಾರ ಅಲ್ಲ. ಇದು ಏನಿದೆ ಕಾನೂನು ಏನಿದೆ, ನಮ್ಮ ಇಲ್ಲಿ ಪ್ರಕ್ರಿಯೆ ಏನಿದೆ, ಇಂಥ ರಸ್ತೆ ಅಗಲೀಕರಣ ಇರ್ಬೋದು, ಅಭಿವೃದ್ಧಿ ಕೆಲಸದಲ್ಲಿ ಏನು ಪ್ರಕ್ರಿಯೆ ಇದೆ ಅದು ಅನುಸರಿಸ್ಕೊಂಡು ನಾವು ಮುಂದುವರಿದಲ್ಲಿ ಏನೂ ಸಮಸ್ಯೆ ಇಲ್ಲ. ನಮಗೇನು ರಾಜ್ಯ ಸರ್ಕಾರಕ್ಕೆ ಕೆಟ್ಟ ಹೆಸರು ಬರಬೇಕು ಅಂತ ಆಸೆನೂ ಇಲ್ಲ. ಒಳ್ಳೆ ಹೆಸರು ಬರಬೇಕು, ಅವರು ಕೂಡ ಒಳ್ಳೆ ಕೆಲಸ ಮಾಡಬೇಕಂತ ನಮ್ಮ ಆಸೆ. ಇಂಥ ಸುಪ್ರೀಂ ಕೋರ್ಟ್ ಆದೇಶ ಬರೋದ್ರಲ್ಲಿ ರಾಜ್ಯ ಸರ್ಕಾರಕ್ಕೆ ಏನು ಕೆಟ್ಟ ಹೆಸರು ಬರ್ತಾ ಇರೋದು ಅದು ಯಾರಿಗೂ ಏನೂ ಒಳ್ಳೇದಾಗುವಂಥದ್ದಿಲ್ಲ. ಸುಮ್ಮನೆ ಪ್ರಕ್ರಿಯೆ ಅಂತೆ ಅವ್ರು ಕೆಲಸ ಮಾಡಿದ್ರೆ ಎಲ್ಲರಿಗೂ ಅನುಕೂಲ ಆಗುತ್ತೆ. ಇದು ಏನು TDR ಕೊಡೋದ್ರಲ್ಲಿ ಅವ್ರಿಗೇನು ಅವ್ರ ಖಜಾನೆಯಿಂದ 1 ಪೈಸಾ ಕೊಡೋ ಅವಶ್ಯಕತೆ ಇಲ್ಲ. ಅದು ಬರೀ ಒಂದು ಸರ್ಟಿಫಿಕೇಟ್ ಕೊಡಬೇಕಾಗಿದೆ, ಇಷ್ಟು TDRನ ಮಾಲೀಕರು ನಾವು ಅಂತ. ಅದರ ಮೂಲಕ ರಸ್ತೆ ಅಗಲೀಕರಣ ಮಾಡ್ಬೋದು. ಆ ಭಾಗದ ಏನು ಬೆಳ್ಳಾರಿ ರಸ್ತೆ ಇದೆ, ಜೈಮಾಲ್ ರಸ್ತೆ, ಅಲ್ಲಿ ಟ್ರಾಫಿಕಲ್ಲಿ ನಾವು ಕೂಡ ಟ್ರಾಫಿಕಲ್ಲಿ ದಿನನಿತ್ಯ ಬೆಂಗಳೂರಲ್ಲಿರುವಾಗ, ಅರಮನೆಯಲ್ಲಿರುವಾಗ ದಿನನಿತ್ಯ ಆ ಟ್ರಾಫಿಕಲ್ಲಿ ನಾವು ಕೂಡ ಸಿಕ್ಕಾಕೋತೀವಿ. ಸೊ ಇದು TDR ಒಪ್ಕೊಂಡಿರೋದೇ ಸಮಾಜ ಹಿತದೃಷ್ಟಿಯಲ್ಲಿ. ಅವರಿದು ಪ್ರಕ್ರಿಯೆ ಏನಿದೆ 2009ರಲ್ಲಿ ಅವರು TDR ಕೊಡ್ತೀವಿ ಅಂತ ಅವರು ನಿರ್ಣಯ ತಗೊಂಡ್ರು. ಆವತ್ತಿಂದ ಇವತ್ತು 15 ವರ್ಷ 16 ವರ್ಷ ನಾವು ಈ ಥರ ಕೋರ್ಟಲ್ಲಿ ವಾದ ಸಂವಾದ ಮಾಡಿಕೊಂಡು ನಾವು ಬಂತಾ ಇರ್ತೀವಿ. ಎಲ್ಲರಿಗೂ ಅನುಕೂಲ ಮಾಡುವಂಥದ್ದು ವ್ಯವಸ್ಥೆಯನ್ನು ಮಾಡಲಿ, ಪ್ರಕ್ರಿಯೆಯಂತೆ ಕೆಲಸವನ್ನು ಮಾಡಲಿ, ನಮ್ಮ ರಾಜ್ಯ ಸರ್ಕಾರಕ್ಕೆ ಒಳ್ಳೆಯ ಹೆಸರು ಬರಲಿ. ಇಂಥ ಕೆಟ್ಟ ಕೆಲಸ ಮಾಡೋ ಮೂಲಕ ಯಾರಿಗೂ ಒಳ್ಳೆಯದಾಗಲಿ. 2009ನಲ್ಲಿ ನಾವು TDR ಕೊಟ್ಟು ರಸ್ತೆ ಅಗಲೀಕರಣ ಮಾಡ್ತೀವಿ ಅಂತ ಒಪ್ಕೊಂಡಿರೋವಂಥದ್ದು ರಾಜ್ಯ ಸರ್ಕಾರ ಇದೆ. ಅದಾದಮೇಲೆ TDR ಕೊಡಲ್ಲ ಅಂತ ಹೇಳಿದ್ರು. TDR ಕೊಡ್ದೇನೆ ಯಾವುದೋ ಒಂದು ಕಾಂಪನ್ಸೇಷನ್ ಕೊಡ್ದೇನೆ ಹೇಗೆ ರೋಡ್ ವೈಡ್ನಿಂಗ್ ಮಾಡ್ತೀರಿ? ಈಗ ನಾವು ರೋಡ್ ವೈಡ್ನಿಂಗ್ ನಮ್ಮ ಕುಶಾಲನಗರ ಮೈಸೂರು ರಸ್ತೆಗೂ ಕೂಡ ರೋಡ್ ವೈಡ್ನಿಂಗ್ ಹೊಸ ರೋಡ್ ನಿರ್ಮಾಣ ಮಾಡುವಾಗ ಆಕ್ವಿಸಿಷನ್ ಏನು ಪ್ರಕ್ರಿಯೆ ಇದೆ ಅದೇ ಅಂತೆ ಕಾಂಪನ್ಸೇಷನ್ನು ಕೂಡ ಕೊಡ್ತಾರೆ. ಅದೇ ರೀತಿ ನಗರದಲ್ಲೂ ಕೂಡ ಒಂದು ಪ್ರಕ್ರಿಯೆ ಇದೆ, ಅದು ಮಾಡ್ತೀವಿ ಅಂತ ಹೇಳಿದರು. ಆದರೆ ನಾವು TDR ಒಪ್ಕೊಂಡಿದ್ದು ಯಾಕೆ ಅಂದರೆ ಇದು ಏನು ವೆಚ್ಚ ಇದೆ ಅದಕ್ಕೆ ನಮ್ಮ ಆಕ್ವಿಸಿಷನ್ಗೆ ಅದು ಭಾಳ ಜಾಸ್ತಿ ಅಂತಲೇ ನಾವು ಈ TDRಗೆ ಒಪ್ಕೊಂಡಿದ್ದು 2009ನಲ್ಲಿ. ಈಗ ಅವರು ಏನೇ ಆಗಿದೆ ಇವತ್ತು 15-16 ವರ್ಷದಲ್ಲಿ ಯಾರಿಗೂ ಅನುಕೂಲ ಆಗುವಂಥದ್ದು ವ್ಯವಸ್ಥೆ ಅಲ್ಲಿ ಸೃಷ್ಟಿಯಾಗಿದೆ.
ಯಾರಿಗೂ ಅನುಕೂಲ ಆಗಿಲ್ಲ. ಅದು ಬೆಂಗಳೂರಿನ ನಾಗರಿಕರು ಅಂತೂ ಹಿನ್ನಡೆ ಆಗ್ತಾ ಹೋಗ್ತಾ ಇದೆ. ಟ್ರಾಫಿಕ್ ಸಮಸ್ಯೆ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಒಂದು ಭಾಳ ಸುಲಭವಾದ ಪರಿಹಾರ ಅವ್ರ ಕಣ್ಣು ಮುಂದೆನೇ ಇದೆ. ನಮಗೆ ಒಂದು ರೂಪಾಯಿನೂ ಕೊಡೋಂಗಿಲ್ಲ. ಅವರ ಸರ್ಕಾರಿ ಒಂದು ಅವರ ತಮ್ಮ ಟ್ಯಾಕ್ಸ್ ಪೇಯರ್ ಮನಿ ಏನಿದೆ ಅದರಿಂದ ಒಂದು ಪೈಸನೂ ಕೊಡೋ ಅವಶ್ಯಕತೆ ಇಲ್ಲ. ಬರೀ TDR ಕೊಡೋ ಮೂಲಕ ಅವ್ರಿಗೆ ಈ ರಸ್ತೆ ಅಗಲೀಕರಣ ಮಾಡಬೇಕಾಗುತ್ತೆ. ಹೌದು, ರೋಡ್ ನಿರ್ಮಾಣ ಮಾಡೋಕ್ಕೆ ಒಂದಷ್ಟು ವೆಚ್ಚ ಆಗೇ ಆಗುತ್ತೆ. ಆದರೆ ಅವ್ರ ಟನಲ್ಲು 8,000 ಕೋಟಿ ರೂಪಾಯಿ ಅದೇನೋ ಟನಲನ್ನು ಮಾಡ್ತಾ ಇರೋದು ಬದಲು ಇದು ಒಂದು 100-120 ಕೋಟಿಯಲ್ಲೇ ರಸ್ತೆ ಅಗಲೀಕರಣ ಮಾಡ್ಬೋದು. ಇಂಥ ಒಂದು ಸಮಾಜಮುಖಿ ಕೆಲಸ, ತೆರಿಗೆ ಏನಿದೆ ಸಂಗ್ರಹಿಸುವಂಥ ತೆರಿಗೆ ಇದೆ, ಜನರ ತೆರಿಗೆಯನ್ನು ಸರಿಯಾಗಿ ಉಪಯೋಗಿಸ್ಕೊಂಡು ಒಳ್ಳೆ ಕೆಲಸ ಮಾಡೋದು ಬದಲು ಇಂಥ ಒಂದು ಎಲ್ಲರಿಗೂ ಅನಾನುಕೂಲ ಮಾಡುವಂಥದ್ದು ಕೆಲಸವನ್ನು ಮಾಡ್ತಾ ಇದ್ದಾರೆ. ನಾವು ಕೂಡ ಕೋರ್ಟಲ್ಲಿ ವಾದ ಮಾಡಲಿಕ್ಕೆ ಲಾಯರ್ ಫೀಸ್ ಇರುತ್ತೆ, ಅವರು ಕೂಡ ತೆರಿಗೆಯನ್ನು ಉಪಯೋಗಿಸಿ ಲಾಯರನ್ನು ಫೀಸನ್ನು ಕಟ್ತಾ ಇದ್ದಾರೆ. ಎಲ್ಲರಿಗೂ ಅದರ ಇದೇ ರೀತಿ ಯಾವ ರೀತಿ ನಮ್ಮ ವಿಶ್ವವಿದ್ಯಾನಿಲಯ ಮುಚ್ತಾ ಇದ್ದಾರೆ, ಅದು ಕೂಡ ಒಂದು ಆರ್ಥಿಕ ಒಂದು ಏನು ಹಣಕಾಸಿನ ಯೋಜನೆಯ ಒಂದು ಮಾಡದೇ ಇರೋವಂಥದ್ದು ಏನು ಅದಕ್ಕೆ ಮಾಡಬೇಕಾಗಿರುವಂಥದ್ದು ಸಾಮರ್ಥ್ಯ ಏನಿಲ್ಲ ಅವರ ಹತ್ರ. ಅದಕ್ಕಾಗಿ ಇಂಥ ಕೆಲಸವನ್ನು ಮಾಡಲಿಕ್ಕೆ ಜನರಿಗೆ ದಿಕ್ಕು ತಪ್ಪಿಸುವಂಥದ್ದು ಕೆಲಸವನ್ನು ಮಾಡ್ತಾಯಿದ್ದಾರೆ ಅಷ್ಟೇ.